ಎಲ್ಲರಿಗೂ ಶರಣಾರ್ಥಿ ರೀಪ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಬೇಷ್ ಅದ್ರಿ ಅಂತ ಅನ್ಕೋತೀನಿ. ನಾನು ಬೇಷ್ ಆಗದೀನಿ. ಏನು ಮಾಡಲ್ರಿ, ಇವು ನಮ್ಮ ಮನೆಯವ್ರ ಕೈಯ ಸಿಕ್ಕು ನನ್ನ ಜೀವ ವಿಲ 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 ಅಂತ ಒದ್ದಾಡಕತ್ತತ್ ನೋಡ್ರಿ. ದನ ಕಿಟಿ ಕಿಟಿ ಕೊಡ್ತೀವಲ್ರಿ ಮನ್ಯಾಗ, ಅಂದಲೇ ಹೇಳಕತ್ತಾರ್ರಿ ನಮ್ಮ ಮನೆಯವರು. ನೀವು ಅನ್ಕೊಂಡಷ್ಟು ಸರಳ ಇಲ್ರಿ ಕಿ ಅಚ್ಚಾರ ನೋಟಕ್ಕೆ. ಗಿಡ್ರಿಗೆ 100 ಬುದ್ಧಿ ಅಂತ್ರಿ. ನಮ್ಮ ಮನೆಯವರು ಬರೀ ಹಿಂಗ ನೋಡ್ರಿ, ಹಿಂಗ ಕಾಡಿಸ್ತಿರ್ತಾರ ನನಗಂಕ್ರು ಮನ್ಯಾಗ. ನಾನು ಮದುವೆಕ್ಕಿಂತ ಮುಂಚೆ ಎಷ್ಟು ಹ್ಯಾಂಡ್ಸಮ್ ಇದ್ದೀನ್ರಿ. ಅದ ತೆಳ್ಳಗ ರೇವಕಡ್ಡಿಯಾಗಿದ್ನ್ಯಾನ. ಈಗ ಡುಮ್ಮಿ ಪಾರಿನ ಲಗ್ನ ಆದ್ನಲ್ರಿ, ಅವಾಗಿದ್ದ ನಂದು ಹಟ್ಟಿ ಹಂಗ ದಿನಕ್ಕಟ್ಟಟ ಬೆಳ್ಕೊಂತ ನೋಡ್ರಿ ಈಗ ಹಿರೇ ಹಂಡಿ ಆಗ್ಬಿಟ್ಟತ್ರಿ. ದಿನ ಡುಮ್ಮ ಡೊಳ್ಳೆ ಅಂತ ಕರಿತಾಳ್ರಿ ಈಕಿ. ಸಂಪನ್ನಿಲ್ಲ ಅಂತ ಎದಕ್ಕಂತೀನ್ರಿ, ಇದಕ್ಕ ನೋಡ್ರಿ. ನಾವ ಕೇಳಿ ಸಾಕಾಗಿತ್ತು ನಿಮ್ಮ ಜಗಳನ. ಮತ್ತ ಪಾಪ ಅವ್ರಿಗೆ ಸತ್ಯಕರ ತಲಿ ಹುಚ್ಚಿಡ್ಸಿರಿ ನೋಡೋರಿಗೆ. ನಮ್ಮ ಮನೆಯವರು ಮನ್ಯಾಗ ಬಾಳತನ ಇರಂಗಿಲ್ರಿ. ಆದ್ರ ಏನ ಇದ್ದ ಹೊತ್ತನ್ಯಾಗ ಹಿಂಗತಿ ಎಬಿಸಿ ಬಿಡ್ತಾರ ನೋಡ್ರಿ ನನಗ. ಇವ್ರು ಚೇಷ್ಟೆ ಮಾಡೋದಕ್ಕ ಒಂದೊಂದ್ಸತಿ ಅತ್ತ ಬಿಡ್ತೀನ್ರಿ ನಾನು. ಹಂಗತಿ ಮಾಡ್ತಾರ್ರಿ ಇವ್ರು. ಸಾಕು ಮುಗಿಸು. ಬರೇ ನಂದ ಕಂಪ್ಲೇಂಟ್ ಹೇಳ್ಬೇಡ. ಪಾಪ ನೋಡು ನಮ್ಮ ಪಾರಕ್ಕನ್ನ ಎಷ್ಟು ಗೋಳ್ ಹೋಗ್ಕೊಂತಾರ ಮಲ್ಲಪ್ಪಣ್ಣಾರಂದಾರ. ನೋಡ್ರಿ ಈಗ ನಿಮ್ ಮುಂದ ಸಾಚಿ ಆಗಕತ್ರಿ ಇವ್ರು. ಯಪ್ಪ ಮಲ್ಲ ಮಾತಾಡಿದ್ ಸಾಕು. ಒಂದಿಟ ನಿಮ್ಮ ದೊಡ್ಡ ಅತ್ತಿಯಿಂದ ಚಲೋ ಮಾಡೋಣಪ್ಪ. ದೊಡ್ಡ ಅತ್ತಿ ಫೋನ್ ಹಚ್ಚು. ಇನ್ನ ನಾವು ಒಂದಿಟ್ಟು ಫೋನ್ಯಾಗ ಅದು ಮಾತಾಡ್ತೀವ್ರಿ. ಮತ್ತೆ ಒಟ್ಟರನ್ನ ಕರಿಬೇಕಲ್ರಿ. ಯವ ಆಶವ, ನಿನ್ನ ಮಗ ಒಬ್ಬರು ಕೂಟ ಮಾತಾಡ್ಸ್ಕೊಡಂಗಿಲ್ಲ. ನನಗೆ ಗೊತ್ತಾಗ್ಬಿಟ್ಟತಿ. ಈ ಹುಡುಗನ ಜೋಳಿಗೆ ಹಾಕಿ ಹೋಗು. ಅಲ್ಲೇ ಈ ಹುಡುಗಿನ ಕರ್ಕೊಂಡು ಹೋಗೋ. ಯವ್ವ ಈ ಹುಡುಗಿನ ಹಂಗ ಮಾಡ್ತತಿ. ಕೈಯಾಗ ಒಂದೀಟ್ ಫೋನ್ ಹಿಡ್ಕೊಳಂಗಿಲ್ಲ, ಗಬಗ್ಗನ ಕಸ್ಕೊಂತತಿ. ಆ ಹುಡುಗಿ ಮುಂದೆ ನೀನು ಫೋನ್ ಹೊತ್ತಕೊಂತ ಕುಂದ್ರಾಕ್ ಹೋಗ್ಬೇಡ ನೋಡ ಆಶವ. ಆ ಹುಡುಗಿ ಮುಂದೆ ಫೋನ್ ಹೊತ್ತಕೊಂತ ಕುಂತಾನ ಆ ಹುಡುಗಿಗೆ ಈಗ ಫೋನಿಂದ ರೂಢ ಹತ್ತಿ ಬಿಟ್ಟತಿ. ಆಕಿ ಪಾರ್ ಹೆಂಗ್ ಬಾಳತನ ಫೋನ್ ಹಿಡ್ಕೊಂಡ್ ಕುಂದ್ರಂಗಿಲ್ಲ ಆಕಿ. ನೋಡಿದ್ರಿ ಅಂತ ಕತಿ ಬಂತ ನೋಡು. ನಿನ್ನ ಮೊಮ್ಮಗಳು ಕೈಯಾನ ಫೋನ್ ಕಸ್ಕೊಂಡ್ರ ನಾನೇನ್ ಮಾಡ್ಲೇವ? ಈಗ ನನ್ನ ತಲೆ ಮ್ಯಾಗ ಕಟ್ಕೊಂಡ್ ಬಂತವ್ದಿಲ್ಲ ಇದು ಸ್ವಾದ್ಗೇಡಿ. ಊರ್ ಸ್ವಾದ್ಗೇಡಿ ಎದಕ್ಕೆ ಹೇಳ್ತೀನಿ ಅನ್ನೋದು ತಿಳ್ಕೊ. ಈಗ ಹುಡುಗರು ಸಣ್ಣ ಅದಾವ, ಮುಂದ ಅದ ರೂಢ ಬಿದ್ದು ಬಿಡ್ತತಿ. ಅವು ಬರೀ ಫೋನ್ ಹೊತ್ತಕೊಂತ ಕುಂತ ಬಿಡ್ತಾವ. ಓದೋದು ಬರೀ ಒಟ್ಟ ಕಲಿಯಂಗಿಲ್ಲ. ಮಕ್ಳು ಇದ್ರಿಗೆ ಫೋನ್ ಹೋಗಿ ಹಿಡ್ಕೊಂಡ್ ಕುಂದ್ರಬಾರ್ದು. ಅವು ಮಕ್ಕೊಂಡ್ ಬಿಡ್ತಾವಲ್ಲ, ಅವಾಗ ಹಿಡ್ಕೊಂಡ್ ನೋಡ್ರಿ ಬ್ಯಾಡ ಅಂತೀವ ನಾ ನಿನಗ. ಯವ್ವ ಆತ್ ಬಿಡು ಮಾತಾಯಿ. ಇನ್ನು ಅದನ್ನ ಒಂದ ಟಾಪಿಕ್ ಇಟ್ಕೊಂಡು ಈ ಚಲೋ ಮಾಡಿದೆ ಅಂದ್ರ ಮತ್ತ ಮರುದಿನ ರಾತ್ರಿ ಆಗೋ ಮಟ ಅದನ್ನ ಹೊಡಿತಿರ್ತೀನಿ ನೀನು. ಈಗ ನಮ್ಮ ಅತ್ತಿಯರು ಹೇಳಿದ್ರಲ್ರಿ, ಅದು ಸರಿಯಾದ ಮಾತ್ರಿ. ಯಾಕಂದ್ರ ನಾವು ಏನ್ ಮಾಡ್ತಿರ್ತೀವಿ ಮಕ್ಕಳು ಅದನ್ನ ನೋಡಿ ಕಲಿತಿರ್ತಾವ್ರಿ, ಅನುಕರಣೆ ಮಾಡ್ತಿರ್ತಾವು. ಅದಕ್ಕೆ ಸಣ್ಣ ಸಣ್ಣ ಮಕ್ಳು ಇದ್ದಾಗನ ಅವಕ್ಕ ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಬೇಕ್ರಿ. ಅದ ಒಂದು ಬುಕ್ಕ ಹಿಡ್ಕೊಂಡ್ ಕುಂದ್ರಿ, ಅವು ಪಾಟಿ ಪೆನ್ಸಿಲ್ ತಗೊಂಡ್ ಕುಂದಿರ್ತಾವ್ರಿ. ಇಲ್ಲ ಅಂದ್ರ ನೋಟ್ ಬುಕ್ ಹಿಡ್ಕೊಂಡ್ ಕುಂದಿರ್ತಾವ್ರಿ. ಅದಕ್ಕೆ ಸಣ್ಣ ಇರು ಕಲಿನ ಇಂತಾವು ರೂಢಿಸ್ಕೊಂತ ಹೋಗ್ಬೇಕ್ರಿ ಮಕ್ಕಳಿಗೆ. ನಮ್ಮ ಅತ್ತಿಯರು 1ನೇ ಶಾಲೆ ಕಲ್ತಾರ್ರಿ. ಹಿಂಗಾಗಿ ಏನ್ ಮಾಡ್ತಾರ್ರಿ ಅವರು ಮಕ್ಕಳಿಗೆ ಕುಂದರ್ಸ್ಕೊಂಡು ಲಾಲಿ ಹಾಡು ಹೇಳ್ತಾರ್ರಿ, ಕತಿ ಹೇಳ್ತಾರ. ಅವ್ರಿಗೆ ತಿಳಿಯಂಗಿಲ್ಲ, ಆದ್ರೂ ಅವ್ರ ಮುಂದೆ ಕುಂದ್ಕೊಂಡು ಕತಿ ಹೇಳ್ತಿರ್ತಾರ ನೋಡ್ರಿ ನಮ್ಮ ಅತ್ತಿಯರು. ಈಗಿನ ಕಂತಿ ಕುಣಕತ್ತಾಳ, ನಿದ್ದೆ ಬಂದಂಗೈತಿ ವೈಷ್ಣವಿಗಿನ. ಇಬ್ರು ಜೋಳಿಗೆ ಹಾಕಿ ತೂಗು. ನೋಡ್ ನಿನ್ನ ಮಗ ಟಿಸಕ್ಕ ಪಸಕ್ಕ ಚಲೋ ಮಾಡಿದ್ನಂದ್ರೆ ನಿದ್ದೆ ಬಂದಂತ ಅರ್ಥ. ಹೋಗು. ನನ್ನ ಮಗಳ್ರಿ ನನಕಿನ್ನ ಅವ್ರ ಸೋದರತ್ತಿನ ಭಾಳ ಹಚ್ಕೊಂಡ್ಬಿಟ್ಟಾಡ್ರಿ. ನಾ ಮನೆ ಕೆಲಸದಾಗ ಬಿಜಿ ಆಗ್ಬಿಟ್ಟಿರ್ತೀನಿ ರೀ. ಹಿಂಗಾಗಿ ಇವ್ರು ನಮ್ಮ ಅಂಟಿಯರು ಅಂಗಡಿ ಕಡೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರ. ಹಿಂಗಾಗಿ ಅವ್ರಿಗೆ ಭಾಳ ರೂಢಿ ನೋಡ್ರಿ ನಮ್ಮ ಮಗಳು. ಈಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಭಾಳ ಕಡಿಮೆ ಆಗ್ಬಿಟ್ಟಾವ್ರಿ. ಅಜ್ಜ ಅಮ್ಮ ಅಕ್ಕ ತಂಗಿ ಅವು ಇಲ್ಲೇ ಇಲ್ಲ. ತಾವು ತಮ್ಮ ಜೀವನ ಅಂತೇಳಿ ಇದ್ದು ಬಿಡ್ತಾರ. ಆದ್ರೆ ನಿಜ ಜೀವನದಾಗ ನಾ ಹೇಳ್ತೀನಿ ನಿಮ್ಗೆ, ನಮ್ಮ ಮನ್ಯಾಗ ನಾವೆಲ್ಲರೂ ಒಟ್ಟಿಗೆ ಕೂಡಿದೀವ್ರಿ. ಬಟ್ ಕೆಲಸದ ನಿಮಿತ್ತವಾಗಿ ನಾವು ಎಲ್ಲರೂ ಬೇರೆ ಬೇರೆ ಇದ್ರಾಗದೀವಿ, ಊರೊಳಗದೀವಿ. ಬಟ್ ಒಂದೊಂದು ಟೈಮ್ನಾಗ ಎಲ್ಲರೂ ಸೇರ್ಕೊಂಡಾಗ ನಾವು ಎಲ್ಲರೂ ಇದೇ ಥರ ಮಸ್ತಿ ಮೋಜನ್ನ ಮಾಡ್ತೀವಿ ನೋಡ್ರಿ. ನಮ್ಮ ತವ್ರ ಮನೆ ಕಡೆ ಆದ್ರೂ ಹಂಗಾರಿ. ನಾವು 4 ಮಂದಿ ಹೆಣ್ಮಕ್ಳ ರೀ. ಹಿಂಗಾಗಿ ಅಲ್ಲಿ ಹೋದ್ರೂ ಅದೇ ಗದ್ಲಾಟ ಇರ್ತತಿ. ಇಲ್ಲೇ ನಮ್ಮ ಗಂಡ ಮನೆ ಕಡೆ ಬಂದ್ರೂ ಹಿಂಗ ಗದ್ಲಾಟ ಇರ್ತತಿ ನೋಡ್ರಿ. ಅಯ್ಯೋ ಮತ್ತೆ ನೀವು ಹಿಂಗೆ ಅನ್ಕೊಂಡಿರಿ, ನಮ್ಮ ಮನ್ಯಾಗೂ ಜಗಳ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಜಗಳ ಜೋಟಿ ಎಲ್ಲ ಅದಾವು. ಆದ್ರೆ ನಾವು ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ಬೇಕ್ರಿ. ಅದನ್ನ ನಾವು ಉದ್ದಾಗ ತಗೊಂಡು ಹೋದ್ವಿ ಅಂದ್ರೆ ಮುಗಿದು ಹೋತ್ರಿ, ಸಂಬಂಧಗಳು ಹಾಳಾಕ್ಕವು, ಅಲ್ಲಿ ದ್ವೇಷ ಬೆಳಿತೈತಿ. ಈಗ ನಮ್ಮ ಮನ್ಯಾಗ ರೀ ನಮ್ಮ ಯಜಮಾನ್ರ ಕಡೆ ರೀ ನಾವು ಒಟ್ಟ ಟೋಟಲ್ ಫ್ಯಾಮಿಲಿ ಮೆಂಬರ್ಸ್ 21 ಮಂದಿ ಇದೀವಿ ನೋಡ್ರಿ.
ಆ ಮಕ್ಕಳು ಮರಿ ಆ ಸೊಸ್ತ್ಯಾರು ಆ ಎಲ್ಲಾರು ಸೇರಿದ್ರೆ 21 ಜನ ಆಕಿವ್ರಿ. ಮತ್ತ ನಮ್ಮ ಮನಿಯವ್ರ ಇಬ್ರು ಸೋದರತ್ಯಾರ ಅದಾರಲ್ರಿ, ಅವರಿಗೆ ಒಬ್ಬರಿಗೆ 10 ಮಕ್ಳು ಅದಾವ್ರಿ. ಹಾ, ಹಿಂಗಾಗಿ ನೋಡ್ರಿ ನಮ್ದು ದೊಡ್ಡ ಫ್ಯಾಮಿಲಿ ಐತಿ. ಅವರು ಬಂದಿರ್ತಾರೆ ನಾವೆಲ್ಲರೂ ಹೋದಾಗ. ಬಹಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಊರಿಗೆಲ್ಲ ಹೋದಾಗ. ಆದಷ್ಟು ಮಕ್ಕಳನ್ನ ಹಿಂಗ ರಜಾದಿಂದಾಗ ಊರಿಗೆ ಕರ್ಕೊಂಡು ಹೋರಿ. ಸಂಬಂಧಗಳು ಏನು ಅನ್ನೋದಂದ್ರೆ ವರಸೆ ಅನ್ನೋದು ಇರ್ತೈತಿ. ಈಗ ಅತ್ತಿ ಮಾವ ಅಜ್ಜ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಈ ಥರ ಇವ್ರು ಹಿಂಗಾಗ್ಬೇಕು ಅನ್ನೋದನ್ನ ಮಕ್ಕಳಿಗೆ ತಿಳಿಸ್ತಾ ಹೋಗ್ರಿ. ಅಂದ್ರೆ ಮಕ್ಳಿಗೆ ಗೊತ್ತಾಗುತ್ತೆ ರೀ ಸಂಬಂಧಗಳ ಬೆಲೆ ಏನು ಅಂತೇಳಿ. ಒಂದೊಂದು ಟೈಮ್ನಾಗ ಏನಾಗತ್ತಂದ್ರಿ, ಈಗ ನೋಡ್ರಿ ನಮ್ಮ ಅತ್ತೆಯರ ನಡುವೆ ಮಾತಾಡ್ಬಿಟ್ರೆ ಅವು ನನಗೂ ತಲೆ ಬಂದ್ಬಿಡ್ತಾವು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ಭಾಳ ಮಾತಾಡಿದ್ನಿ ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ. ಯವ್ವ ಫಸ್ಟು ಏನು ಕಾಮಾಕ್ಷತಿ ಹಚ್ಲೆ, ಏನು ಮೀನಾಕ್ಷತಿ ಹಚ್ಲೆ, ಏನು ಇವ್ರ ಅಪ್ಪಾರಿಗೆ ಹಚ್ಲೆ? ಫಸ್ಟು ಪಾರಿಯರ್ ತವ್ರ ಮನೆಗೆ ಫೋನ್ ಹಚ್ಚು. ಹಿಕ್ಕಟ್ಟ ಅಷ್ಟ್ರಿಗೆ ಹಚ್ಚಕ್ಕೆ ಬರ್ತೈತಿ. ಪಾರಿ ನಿನ್ ಫೋನಿಲ್ಲಿ ಹಚ್ಚಿಬಿಡ್ಲಿ ನಿಮ್ಮ ಅಪ್ಪಗ. ಯಾಕ ನಿಮ್ಮ ಫೋನಿಲ್ಲಿ ಹಚ್ಚಿದ್ರೆ ಏನಾಗತ್ತೆ? ಹಚ್ತಿದ್ಮೇಲೆ ನನ್ನ ಫೋನಿಲ್ಲಿ ಏನು ಮಾಡಲಿ, ಕರೆನ್ಸಿ ಖಾಲಿ ಆಗೈತಿ. ನಮ್ಮ ತವ್ರ ಮನೆಗೆ ಫೋನ್ ಹಚ್ಚೋದನ್ನ ನಿಮ್ಮ ಕರೆನ್ಸಿ ಖಾಲಿ ಆಕತ್ತ. ಏನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಯಪ್ಪ ಇದಕ್ಕೆ ಕುಸ್ತಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಇನ್ನೂ ಮುಂದೆ ದಗದ ಜಗ್ಗದವ ಪಾರಿ. ನಿನ್ನ ಫೋನಿಂದಲೇ ಹಚ್ಚು. ನಿನ್ನ ಕಡೆನೋ ಅದೇನೋ ಅಂತಾರಲ್ಲ ಕರೆನ್ಸಿನ ಪಿರೆನ್ಸಿ, ಅದು ಇರ್ಲಿಕ್ಕಂದ್ರೆ ನನ್ನ ಫೋನ್ಯಾಗ ನಿಮ್ಮ ಅಂಟಿ ಹಾಕ್ಸ ನೋಡು, ಅದನ್ನ ತೊಗೊಂಡು ಫೋನ್ ಹಚ್ಚು. ಇಂಥವು ಯಾರಿಗಾರ ಫೋನ್ ಹಚ್ಚಿ ಹೇಳೋದಿತ್ತಂದ್ರೆ ನಿಮ್ಮ ಮಗ ಹೇಳ್ಬೇಕಿಲ್ಲ, ಒಂದು ಈಟ್ ಹೇಳಂಗಿಲ್ಲ. ಎಲ್ಲಾನು ನಾನ ಫೋನ್ ಹಚ್ಚಿ ಬರ್ರಿ 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 ಅಂತ ಕರಿಬೇಕು. ಮತ್ತೆ ಇವರು ಹಚ್ಚಿ ಕರೆಯೋದು ಯಾವಾಗ್ರಿ? ಮಲ್ಲ ಇನ್ನು ಯಾವಾಗ್ಲ ನಿನಗೆ ಬುದ್ಧಿ ಬರುದು? ಮತ್ತೆ ಒಟ್ಟರು ಫೋನ್ ಹಚ್ಚಿ ಕರಿಬೇಕು. ಹಂಗೆ ಮಾಡಿದ್ರೆ ಹೆಂಗದ? ಮಂದಿ ಮಕ್ಕಳು ಅನ್ನೋದು ಯಾವಾಗ ನೀನು ಬರುದು? ಬರೀ ಜಂತಿ ಕೈಲಿ ಫೋನ್ ಹಚ್ಚಿಸಿ ಬಿಡ್ತೀವಿ. ಅವ್ರು ಏನು ಅನ್ಕೊಳಕಿಲ್ಲ. ನಾನು ಮಾತಾಡ್ತೀನಿ ಅಲ್ವೇ, ಇಲ್ಲ ಅಂತ ಯಾವಾಗ ಅಂದಿನಿ? ಪಾರಿ ನಿನ್ನ ಫೋನಿಲ್ಲಿ ಹಚ್ಚು ತಾ, ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನ ಜೊತೆ. ಅದೇನ ಹಾಕಿರಲ್ಲೇ, ಅದೇನ ಮಾತಾಡೋದು ಕೇಳಿಸ್ತದ. ಅದೇನದು ಏನದ ಸ್ಪೀಕರ್ ಪಿಕರ್ ಅಂತಿರಲ್ಲ, ಅದನ್ನ ಹಚ್ಚು ಪಾರಿ. ನಾನು ಒಂದಿಟ್ಟು ಮಾತಾಡ್ಸಂಗ ಆಕತ್ ನಿಮ್ಮ ಅಪ್ಪ ನಿಮ್ಮ ಅವನು. ಹಿಂಗಾಗಕತ್ತಿಲ್ಲೇ ಪಾರಿ. ಮತ್ತು ನಿಮ್ಮ ಅಪ್ಪನೇನ ಪಾರಿ ಯಾವ್ದಾರ ಅಡಕಲ್ ಗಡಿಗೆ ಗಿಟ್ಟ ನಾನು ನೋಡಿ ಫೋನ್ ತೊಗೊಂಡು ಹೋಗಿ. ನನ್ನ ತಲೆಗೆ ನೋಡು, ಅಪ್ಪನ ನಂಬರು ಮಾಡಿ ದೊಡ್ಡಮ್ಮರಿಗೆ ಹೆಚ್ಚಿಂದೆ. ನಿನ್ನ ತಲೆ ಮ್ಯೂಸಿಯಮ್ನಾಗ ಇಡ್ಬೇಕು. ಯಾರಿಗಾರ ಯಾಕಾಗೋಲ್ದಕ್ ಬಿಡ ಯವ್ವ, ಏನು ಅದಕ್ಕೆ ಇನ್ನು ಜಗಳ ಮಾಡ್ತೀರಿ? ಯಾಕೋ ಭಾಳ ದಿನಕ್ಕೆ ಫೋನ್ ಹಚ್ಚಿದ್ಲಲ್ಲ ಪಾರವ. ಹಲೋ ರೀ ದೊಡ್ಡಮ್ಮರ, ಆರಾಮದಿರಿ ಯಾರಿ? ಹ್ಞೂ ಮಗಳ ಆರಾಮದೀವಿ. ಯಾಕ ಭಾಳ ದಿನಕ್ಕೆ ಫೋನ್ ಹಚ್ಚಿದ್ರಲ್ಲಿ ಯವ್ವ? ಈ ದೊಡ್ಡಮ್ಮನ ನೆನಪ ಹಾರಿದ್ದೇನು? ನಿಮ್ಮ ಮನ್ಯಾಗ ನೆನಪ ಹಾರಕ್ಕಾಗತ್ರಿ ದೊಡ್ಡಮ್ಮರ? ಮತ್ತು ಮನ್ಯಾಗ ಒಟ್ರು ಆರಾಮದಾರ ನಾವ ಪರವ? ಒಟ್ರು ಆರಾಮದಾರಿ. ಅತ್ತಿಯರು ಇಲ್ಲೇ ಅದಾರ, ಇವರು ಇಲ್ಲೇ ಕುಂತಾರ. ಸ್ಪೀಕರ್ ಹಾಕಿ ನೋಡ್ರಿ, ಮಾತಾಡ್ರಿ. ಲೇ ಹುಚ್ಚಬರಿಗೆ, ಸ್ಪೀಕರ್ ಅಲ್ಲೇ ಅದು ಸ್ಪೀಕರ್. ನಿನ್ನ ಅದಕ್ಕೋ ತಲೆ ಗುದ್ದು ಹಂಗಾಕತ್ ನೋಡು. ಏನಾತ್ಗೆಮ್ಮ ಆರಾಮದಿರೇನ? ಏನಪ್ಪ ಮಲ್ಲಪ್ಪ, ಏನಪ್ಪ ಸಮಾಚಾರ? ಆರಾಮದಿರಪ್ಪ? ಒಟ್ಟ ಫೋನ್ ಹಚ್ಚಂಗಿಲ್ಲ ಅಪ್ಪ ಈಗ. ಆರಾಮದೀವಿ ನೋಡ ಮೀನಾಕ್ಷಿ. ಮನ್ಯಾಗ ನೀವು ಒಟ್ರು ಆರಾಮದಿರಿ ಇಲ್ಲ? ಏನು ಮಾಡು ನೆತ್ತಿ, ನಮ್ಮದು ಈ ಹೊಲ ಮನ್ಯಾಗ ಕೆಲಸ ಒಂದು, ಹಿಂಗಾಗಿ ಬಿಜಿ ಇರ್ತೀವಿ ಯವ್ವ. ಒಟ್ಟ ಕಾಯಿ ಪುರ್ಸತ್ತನೇ ಇಲ್ಲ. ಬೀಗರಿಗೆ ಯಾವ ಪುರ್ಸತ್ ಇರುತ್ತೆ ಹೇಳಪ್ಪ? ಈಗ ಹೆಣ್ಣು ಹುಟ್ಟತ್ಯಾ, ಅದಕ್ಕೆ ದಬಾಶಿ ರೊಕ್ಕ ಗಳಿಸಕತ್ತಿಯಪ್ಪ. ಈ ಅತ್ತಿ ಹೆಂಗ್ ನೆನಪಕ್ಕ ಈಗ? ಎತ್ತಿ ಎಂತ ಅಟಂ ಬಾಂಬ್ ಬಿಟ್ಟು ಬಿ ನಂಗ. ಮೀನಾಕ್ಷಿ, ಹುಡುಗಿದು ಜೋಳದ ಕಾರಣ ಇನ್ನು 2 ದಿನ ಉಳಿತು ನೋಡು. ಎದಿ ಮ್ಯಾಗ ಬಂತವ. ಮತ್ತು ಆತಾಗ ಮುಂದೆ ಏನೋ ಜ್ಯೂಸ್ ಚಲೋ ಇಲ್ಲ ಅಂತಂದ್ರ ಹಿಂಗಾಗಿ ಇರ್ಲಿ ಬಿಡು. ಮತ್ತು ಹುಡುಗಿಗೂ ಆತಾಗ ಹತ್ತಿರ ಬೀಳ್ತತಿ. ಮತ್ತಿನ್ನು ಬೇಡ, ಮತ್ತು 11ರಾಗ ಮಾಡೋದಾಗತ್ತಂತೇಳಿ ಸುಮ್ಮನೆ 9ರ ತೆಗ್ಸಿದ್ರ ಆತಂತೇಳಿ ಇದು ಮಾಡಿದ್ವಿ. ಮತ್ತು ನಮ್ಮ ಮನೆದೇವರಿಗೆ ಹೋಗಿ ತೆಗೆಸ್ಕೊಂಬರೋಣ ಬೇ. ಮತ್ತು ಬರ್ರಿ ಅಷ್ಟ್ರು ಮನ್ಯಾಗ ಎಲ್ಲರೂ ನಿಮ್ಮ ಸೊಸ್ತ್ಯಾರನಾಗ ನಿನ್ನ ಮಕ್ಕಳನ್ನ ಕರ್ಕೊಂಬರ್ಬೇಕು ನೋಡು. ಆತಳವ, ನೋಡ್ತೀನಿ ಅಂತ. ಅಯ್ಯ ದೊಡ್ಡಮ್ಮರ, ನೋಡ್ತೀನಿ ಗಿಡ್ತೀನಿ ಅನ್ನೋ ಹಂಗಿಲ್ಲ. ನೀವು ಬರಬೇಕು. ಮತ್ತೆ ಎತ್ತಿ ನೀ ಇರ್ಲಿಕ್ಕಂದ್ರೆ ಇದು ಜೋಳದ ಕಾರಣ ಸುದ್ದಾಗಂಗಿಲ್ಲವ. ನೀ ಬರಬೇಕಂದ್ರೆ ಬರಬೇಕು. ಮಾವ ನೀನು ಮತ್ತು ಸೊಸ್ತ್ಯಾರು ಮಕ್ಕಳು ಒಟ್ಟರು ಬರ್ಬೇಕು ನೋಡು. ಕುಟುಂಬ ಸಮೇತವಾಗಿ ಬರ್ರಿ. ಸರಿ ಆತಪ್ಪ. ಹಂಗಾದ್ರೆ ಯಾಕೆಲ್ಲ ಆಶಿ ಆರಾಮದ ಇಲ್ಲ? ಆಶಿ
ಹಾಕಿ ಸುಟ್ಟು ಚಪಾತಿ ಮಗದಾಕಿ ಬಂದಾಳನ ಆಶಾ ಇನ್ನೇ ಈಗ ಹುಡುಗರು ಎರಡು ಆಳಕತ್ತಿದ್ವ ಅವಕ್ಕೂ ನೀಟ್ ಬಂದಿತ್ತೇನ ಜೋಳಗೆ ಹಾಕಿ ಬರೋಗವ ಅಂತ ಕಳ್ಸಿನ್ಯ ಹಾಕಿ ಉಷವ ಆಕಿಗೂ ಇನ್ನೂ ಫೋನ್ ಮಾಡಿಲ್ಲ ಆಕಿಗೂ ಫೋನ್ ಮಾಡಿ ಹೇಳ್ಬೇಕು ಇನ್ನು ಇದು ಆಶಿಗೆ ಏನಾರ ಹೇಳಿದ್ರ ತಿಳ್ಕೊಂತತೇವ ಮೊದ್ಲಕ್ಕೆ ಆಕಿ ಫೋನ್ ಹಚ್ಚಿ ಕರೆಸ್ರಿ ಮೊದ್ಲಕ್ಕೆ ಕದರ್ ಮುರಿಕಿದಾಳ ಆಕಿ ಉಷಿ ಮತ್ತ ಹಂಗ ಬಾ ಅಂದ್ರ ಹೆಂಗ್ಲಾ ಮಲ್ಲಪ್ಪ ಮತ್ ನಮಗೇನ್ ತಂದಿಯಪ್ಪ ನೀನು ನಿನ್ನ ಮಗಳಿಗೆ ಜವಳಕ್ಕ ಏ ಎತ್ತಿ ಇಲ್ಲಿ ಬಂದ್ರ ಬಾರ್ಬಿ ಆಮೇಲೆ ಹೇಳ್ತೀನಂತ. ಏನಪ್ಪ ಒಂದೊಂದ್ ತೊಲಿ ಚೈನನ ಮಾಡ್ಸಿ ನಮಗ ಏ ಎತ್ತಿ ತೊಲಿನ ನೋಡಿ ಇಲ್ಲ ನಮ್ಮ ಮನೆ ಜಗ್ಗದ ತೊಲಿ ಯಾರ್ಯಾರು ಬರ್ತೀರ ಒಟ್ರಿಗೆ ಒಂದೊಂದು ಹಿರಿತೀನಿ ಕೊಡ್ತೀನಿ ತಗೊಂಡೋರಿ. ಬಾಡೇ ಹೇಳ ನಾನು ಆ ತೊಲಿ ಕೇಳಿಲಿಲ್ಲ ಬಂಗಾರದ ತೊಲಿ ಕೇಳಿನಿ ನೀವು ಕೇಳೋದು ಹೆಚ್ಚನ ನಾವು ತರೋದು ಹೆಚ್ಚ ಬಂದರ ಬರ್ರಿ ದೊಡ್ಡಮ್ಮರ್ ನೀವು ನಾನು ಹಂಗ ಆಡ್ಸಾಡಿದ್ನವ ಮತ್ತೇನು ಜೋರ್ದಾರ್ ಮಾಡ್ತೀರನ ಜವಳದ ಕರ ನಾನು ಹ್ಞೂನವ ಮತ್ತು ನಾನು ಬಿಡ್ಕೊಂಡಿದ್ದೆ ಮನೆದೇವ್ರಿಗೆ ಹಿಂಗಾಗಿ ಒಂದಿಟ್ಟು ದೊಡ್ಡ ಪ್ರಮಾಣದಾಗ ಮಾಡ್ಬೇಕು ಅನ್ನೋದೈತಿ ನಾ ಕಾಮಿಗೂ ಫೋನ್ ಹಚ್ಚಿದ್ರೇನ ಹಚ್ತೀನಿ ಅನ್ನಕತ್ತಾನ ಮತ್ತೆ ಈಕಿನ ಪಾರವನ್ನು ಹಚ್ಬೇಕಾಗತ್ತ ಅನ್ನಕತ್ತಾರ ನನಗಂಕ್ರು ಕರಿ ಮನ್ಸ ಇಲ್ವಾ ಅದು ಬರೀ ಈಕಿನ ಹಿಡಿಬೈತಿ ಬಿಡ ಬಂದ್ಲ ಅಂದ್ರೆ ಬರೀ ಇಲ್ಲಿ ಹಿಡಿಬಿತನ ಮಾಡ್ಕೊಂತ ಕುಂದಿರ್ತತಿ ಕರಿಬೇಕಾಗತ್ತ ಇಲ್ಲ ಅಂದ್ರ ನಾಳೆ 4 ಮಂದ್ಯಾಗ ಮಾತು ಬರ್ತಾವ. ಸರಿ ರೀ ನಾನು ಇದ್ರದ್ದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ರೀ ಯಾಕಂದ್ರೆ ಇದು ಭಾಳ ಲೆಂತಿ ಆಗುತ್ತಲ್ಲ ಅದಕ್ಕೆ ನೆಕ್ಸ್ಟ್ ಪಾರ್ಟ್ನಾಗ ಹಾಕ್ತೀನಿ ರೀ ಹಿಂದಿನ ವಿಡಿಯೋಸ್ ಎಲ್ಲ ನೋಡ್ರಿ ಈ ಕಥೆ ನಿಮ್ಗೆ